ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಐ ಹೋಪ್ ಪ್ರೀವಿಯಸ್ ವಿಡಿಯೋ ನಿಮಗೆ ಚಂದ ಹೆಲ್ಪ್ ಮಾಡಿದೆ ಅಂತ. ನಾನು ಏನು ತಿಂತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೇಳ್ತೀನಿ ನಾನು ಏನು ತಿಂತಾ ಇದ್ದೀನಿ ಅಂತ. ಸೊ ಪ್ರೀವಿಯಸ್ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದೆ ಅಂತ ನೋಡ್ತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಹಾಕಿದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ದಟ್ಸ್ ಓಕೆ. ವಿ ಆರ್ ಲೈಕ್ 2025 ನಾವು ವಿ ಆರ್ ಕಿಕ್ ಸ್ಟಾರ್ಟಿಂಗ್ ಆ್ಯಕ್ಚುಲಿ. ಐ ಹೋಪ್ ನಿಮ್ಮ ಸಪೋರ್ಟ್ ನಂಗೆ ಡೆಫಿನೆಟ್ಲಿ ಬೇಕಾಗುತ್ತೆ. ಸೊ ದಟ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್, ನಿಮ್ಮ ಒಂದೊಂದು ಲೈಕ್ಸ್, ಕಾಮೆಂಟ್ಸ್ ಎಲ್ಲ ನನಗೆ ಮೋಟಿವೇಟ್ ಮಾಡುತ್ತೆ. ಸೊ ಹೊಸ ವಿಡಿಯೋ ಜೊತೆಗೆ ರಿಸರ್ಚ್ ಮಾಡಿ ನಾನು ಯೂಸ್ ಮಾಡಿ ಅದು ನನಗೆ ಯೂಸ್ ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಅದು ವಿಡಿಯೋನ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಸ್ಕಿನ್ ನಿಮ್ಗೆ ಆಲ್ರೆಡಿ ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿರೋದು ಲೈಫಲ್ಲಿ. ಸೊ ಇವಾಗ ನೋಡ್ಬೋದು ನಾನು ಸ್ವಲ್ಪನೂ ಮೇಕಪ್ ಹಾಕಿಲ್ಲ, ಬಟ್ ಸ್ವಲ್ಪ ಕ್ಯಾಮ್ರಾ ನಿಮಗೆ ಇಟ್ಸ್ ಗಿವಿಂಗ್ ಮೋರ್ ಜಸ್ಟಿಸ್ ಇರ್ಬೋದು. ಬಟ್ ಐ ಟು ಹ್ಯಾವ್ ಲಿಟಲ್ ಮಾರ್ಕ್ಸ್ ನೋಡ್ಬೋದು, ನೀವು ಹತ್ತಿರ ಬಂದಮೇಲೆ ಗೊತ್ತಾಗ್ತಿದೆ. ಸೊ ಪಿಂಪಲ್ಸ್ ಬಂತು ಅಂತಂದರೆ ಮಾರ್ಕ್ಸ್ ಬಂದ್ಬಿಡುತ್ತೆ ಯೂಶ್ವಲಿ, ಬಟ್ ಅದು ನನಗೆ ಹೋಗ್ಬಿಡುತ್ತೆ, ಅದು ತುಂಬ ದಿನ ಇರಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್ ಐ ಕ್ಯಾನ್ ಸೇ. ಸೊ ಇವತ್ತೊಂದು ಹೊಸ ವಿಡಿಯೋ ಏನಂತಂದರೆ, ಎಲ್ರೂ ಹೆಣ್ಮಕ್ಳಿಗೆ ಯೂಶ್ವಲಿ ಪಾರ್ಲರಿಗೆ ಹೋಗ್ತಾರೆ, ಫೇಶಿಯಲ್ ಮಾಡ್ಸೋಕ್ಕಾಗ್ಬೋದು, ಈ ಥರ ಬೇರೆ ಬೇರೆ ರೀಸನ್ಸಿಗೆ ಪಾರ್ಲರಿಗೆ ಹೋಗ್ತಾರೆ. ಸೊ ಅದೇ ಫೇಶಿಯಲ್ನ ನಾನು ಮನೇಲಿ ಹೆಂಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೇಲಿ ಹೆಂಗೆ ಫೇಶಿಯಲ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಫೇಶಿಯಲ್ ಆ್ಯಕ್ಚುಲಿ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಲೈಕ್ ಬಿಕಾಸ್ ಅದರಲ್ಲಿ ಕೆಮಿಕಲ್ ಇರುತ್ತೆ. ಕೆಮಿಕಲ್ ಎಕ್ಸ್ಪೋಸ್ ಆದಾಗ ನಿಮಗೆ ಸ್ಕಿನ್ನು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಗೈಸ್. ಬಿಕಾಸ್ ನಾನು ನೋಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಹರ್ಡ್ ಫ್ರಮ್ ಮೆನಿ ಪೀಪಲ್ ದ್ಯಾಟ್ ಈ ಫೇಶಿಯಲ್ ಮಾಡಿದ ತಕ್ಷಣ ಮದುವೆ ಇತ್ತು ನನಗೆ, ಈ ಫೇಶಿಯಲ್ ಮಾಡಿದ ತಕ್ಷಣ ನನ್ನ ಸ್ಕಿನ್ ಹಾಳಾಯಿತು, ಪಿಂಪಲ್ಸ್ ಬಂತು. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ದೇ ಹ್ಯಾವ್ ಟೋಲ್ಡ್ ಆ್ಯಕ್ಚುಲಿ. ಸೊ ಅದರಿಂದ ನಾವು ಆ್ಯಕ್ಚುಲಿ ದೂರ ಇರಬೇಕು. ಸೊ ನಾನು ಈ ಫೇಶಿಯಲ್ ನಾನು ಯಾವಾಗ ಯೂಸ್ ಮಾಡಿ ಅಂತಂದಿನಿ, ಒಂದಿನ ಪ್ರಿಯೋರ್ ಆಗಿ ನೀವು ಯೂಸ್ ಮಾಡಿ. ಅಂದರೆ ನಾಳೆ ಏನಾದರೂ ಫಂಕ್ಷನ್ ಇದೆ ಅಂತಂದರೆ ಇವತ್ತು ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಯಾವುದ್ಯಾವುದೋ ಫೇಶಿಯಲ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ಬರ್ನ್ ಮಾಡಿಕೊಂಡು ಅಗೇನ್ ನೀವು ನಾಳೆ ಸನ್ ಹತ್ರ ಹೋದಾಗ ಸನ್ ನಿಮಗೆ UV ಪ್ರೊಟೆಕ್ಷನ್ ಇಲ್ಲದೇನೆ ಅದ್ರ ಸ್ಕಿನ್ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಪಾರ್ಲರ್ ಯೂಸ್ ಮಾಡ್ತಾ ಇವತ್ತಲ್ಲ, ಬಟ್ ಆಫ್ಟರ್ ಸಮ್ ಟೈಮ್ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಹಾಳಾಗಿದೆ ಅಂತ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ಇವಾಗ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಏನಂತ ಅಂದರೆ, ಮನೇಲಿ ಇರೋ 2 ಇಂಗ್ರೀಡಿಯೆಂಟ್ಸ್, ದಟ್ ಈಸ್ ಆಲ್ಸೋ ವೆಜಿಟೇಬಲ್, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ದಿಸ್ ದ ವೆಜಿಟೇಬಲ್ ಕ್ಯಾರೆಟ್. ಇದನ್ನೇ ನಾನು ತಿಂತಾ ಇದ್ದಿದ್ದು ಕ್ಯಾರೆಟ್ ಗೈಸ್. ನಿಮಗೆ ಹೇಳ್ತೀನಿ ಕೇಳಿ, ಇಟ್ಸ್ ವೆರಿ ಯೂಸ್ಫುಲ್, ವೆರಿ ಮಚ್ ಯೂಸ್ಫುಲ್ ಸ್ಕಿನ್ನಿಗೆ. ಇದರಲ್ಲಿ ನಿಮಗೆ ವೈಟಮಿನ್ A ಆ್ಯಂಡ್ C ಇರುತ್ತೆ. ಸೊ ವೈಟಮಿನ್ A ಆ್ಯಂಡ್ ಇನ್ನೂ ಆ್ಯಕ್ಚುಲಿ ಏನೇನೋ ಇದೆ, ವೈಟಮಿನ್ಸ್ ಆಗಿರ್ಬೋದು ಏನೇನೋ, ಬಟ್ ವೈಟಮಿನ್ A, ವೈಟಮಿನ್ C ಇರೋದ್ರಿಂದ ನಿಮಗೆ ಸ್ಕಿನ್ ತುಂಬಾ ಬ್ರೈಟ್ ಮಾಡುತ್ತೆ. ಈ ಕ್ಯಾರೆಟಲ್ಲಿ ನಿಮಗೆ ಪಿಂಪಲ್ಸ್ ಸಹ ರೆಡ್ಯೂಸ್ ಮಾಡುತ್ತೆ ಗೈಸ್, ಟ್ರಸ್ಟ್ ಮೀ, ಪಿಂಪಲ್ಸ್ ಸಹ ರೆಡ್ಯೂಸ್ ಮಾಡುತ್ತೆ. ವೈಟಮಿನ್ A ಮತ್ತು ವೈಟಮಿನ್ C ಇರೋದ್ರಿಂದ ನಿಮಗೆ ಸ್ಕಿನ್ ತುಂಬಾ ಹೈಡ್ರೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದು ಬಂದು ಪಂಪ್ಕಿನ್, ಇನ್ನೂ ಹಣ್ಣಾಗಿಲ್ಲ ಅದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಇದು ಬಂದು ಪಂಪ್ಕಿನ್ ಆಗಿರುತ್ತೆ. ಪಂಪ್ಕಿನ್ ಅಂದರೆ ನಿಮಗೆ ಏನದು, ಒಂದು ನಿಮಿಷ, ಲೈಕ್ ಕುಂಬಳಕಾಯಿ ಗೊತ್ತಾ, ಎಲ್ಲರೂ ಚಪಾತಿಗೆಲ್ಲ ಪಲ್ಯ ಮಾಡ್ತೀವಲ್ಲ, ಅದು ಇದು. ಸೊ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ. ಕುಂಬಳಕಾಯಿ ಜ್ಯೂಸ್ ಕುಡಿಬೋದು, ಕುಂಬಳಕಾಯಿ ಜ್ಯೂಸ್ ಕುಡಿತಾನು ನಿಮ್ಮದು ಸ್ಕಿನ್ ಬ್ರೈಟ್ ಮಾಡುತ್ತೆ. ಆ್ಯಂಡ್ ಕ್ಯಾರೆಟ್ ಮತ್ತು ಕುಂಬಳಕಾಯಿನ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ನಿಗೆ ಒಂದು ಸಕ್ಕತ್ತಾಗಿ ಟೆಕ್ಸ್ಚರ್ ಆಗ್ಬೋದು, ಪಿಂಪಲ್ಸ್ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ UV ಪ್ರೊಟೆಕ್ಷನ್ ಸಹ ನಿಮಗೆ ಇದರಲ್ಲಿ ಸಿಗುತ್ತೆ. UV ಪ್ರೊಟೆಕ್ಷನ್ ಸಹ ನಿಮಗೆ ಕುಂಬಳಕಾಯಲ್ಲಿ ಸಿಕ್ಬಿಡುತ್ತೆ. ಯಾಕಂದರೆ ನಿಮಗೆ ಪಾರ್ಲರ್ ಹೋಗ್ಬಿಟ್ಟು ಏನೇನೋ ಹಾಕ್ಕೊಂಡು ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತೆಲ್ಲ ಹೇಳೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಇದನ್ನು ನೀವು ಹಾಕೋದ್ರಿಂದ ನಿಮಗೆ ಡೈರೆಕ್ಟಾಗಿ ಸನ್ ಡ್ಯಾಮೇಜ್ ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ ಗೈಸ್. ಸೊ ದಟ್ ನೀವು ಇದನ್ನು ಯೂಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಕ್ಯಾರೆಟ್ ನಿಮಗೆ ಕನ್ಸ್ಯೂಮ್ ಮಾಡೋದ್ರಿಂದನೂ ಸಹ ತುಂಬ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಬೀಟ್ರೋಟ್ ಸಹ ಯೂಸ್ ಮಾಡ್ಬೋದು. ಬೀಟ್ರೋಟ್ದೊಂದು ಫೇಸ್ ಪ್ಯಾಕ್ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಲಿ ಡೆಫಿನೆಟ್ಲಿ ಅದನ್ನು ತೋರಿಸ್ತೀನಿ. ಬಟ್ ಸದ್ಯಕ್ಕೆ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದ್ರ ಜೊತೆಗೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ ಬೇಕಾಗಿರುತ್ತೆ. ಕಿಚನಿಗೆ ಹೋಗೋಣ, ಕಿಚನಲ್ಲಿರುತ್ತೆ. ಸೊ ಗೈಸ್, ಆ್ಯಕ್ಚುಲಿ ಕಿಚನಲ್ಲಿ ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಬಿಕಾಸ್ ಒಬ್ಬಳೇ ಇರೋದ್ರಿಂದ. ಸೊ ನೀವು ನೋಡ್ಬೋದು ಇಲ್ಲಿ ಜ್ಯೂಸ್, ಕಾಣ್ತಾ ಇದೆಯಾ? ಜ್ಯೂಸ್ ನೋಡ್ಬೋದಾ? ಸೊ ಈ ಜ್ಯೂಸ್ ಬಂದು ಏನು ಮಾಡಿದ್ದೀನಿ ಅಂತಂದರೆ, ಕ್ಯಾರೆಟ್ ಮತ್ತು ಏನಿದು ಪಂಪ್ಕಿನ್, ಕುಂಬಳಕಾಯಿ, ಅದನ್ನು ಒಂದೇ ಸ್ವಲ್ಪ ನೀರು ಹಾಕಿರೋದು ಗೈಸ್. ಬಿಕಾಸ್ ಆಲ್ರೆಡಿ ಕ್ಯಾರೆಟ್ ಮತ್ತು ಕುಂಬಳಕಾಯಲ್ಲಿ ವಾಟರ್ದು ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ವಾಟರ್ ಕಂಟೆಂಟ್ ಆಗಿರೋದ್ರಿಂದ ನಾನು ಜಾಸ್ತಿ ನೀರು ಹಾಕಿಲ್ಲ, 1 ಪಿಂಚ್ ಅಷ್ಟೇ ಹಾಕಿದ್ದು. ಸೊ ಐ ಗಾಟ್ ದಿಸ್ ಮಚ್ ಜ್ಯೂಸ್. ಇನ್ನೂ ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ಇನ್ನೂ ಜ್ಯೂಸ್ ಸಿಗುತ್ತೆ. ಬಟ್ ಅದನ್ನು ನಾನು ಇನ್ನೊಂದು ದಿನ ಯೂಸ್ ಮಾಡೋಣ ಅಂದ್ಬಿಟ್ಟು
ಅದೇನು ರಾ ಇರುತ್ತೆ ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟು ಬೇಕಿದ್ರೆ ನೀವು ಇನ್ನೊಂದು ದಿನ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಯೂಸ್ ಮಾಡ್ಬೋದು. ಬಿಕಾಸ್ ಅದರಲ್ಲಿ ಇರೋ ಇನ್ನೂ ಫುಲ್ಲು ಏನಿರುತ್ತೆ ಜ್ಯೂಸ್ ಅದು ಫುಲ್ಲಾಗಿ ಬಂದಿರಲ್ಲ. ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ಇದೆ. ಇದಕ್ಕೆ ನಾನು ರಾಗಿ ಪೌಡರ್ ಅಂದರೆ ರಾಗಿ ಇರುತ್ತಲ್ಲ, ರಾಗಿನ ಮಿಲ್ ಮಾಡಿ ಪೌಡರ್ ಮಾಡಿಸ್ಕೊಂಡಿರ್ತೀವಲ್ಲ ಅದಾಗಿರುತ್ತೆ. ಸೊ ಅದನ್ನು ಹಾಕೋತೀನಿ. ಇದನ್ನು ಹಾಕೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಏನದು ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಇರುತ್ತಲ್ಲ, ಎಸ್ಪೆಷಲಿ ನಮಗೆ ಇಲ್ಲಿರುತ್ತೆ ಮತ್ತು ಇಲ್ಲೆಲ್ಲ ಇರುತ್ತೆ, ಅದೇನಾಗುತ್ತೆ ಅದು ಕಮ್ಮಿ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಏನಾಗ್ಬಿಡುತ್ತೆ ಅದು ಕಮ್ಮಿ ಆಗುತ್ತೆ. ಬಿಕಾಸ್ ಈ ರಾಗಿ ಹಿಟ್ಟು ಬಂದು ತುಂಬ ಒಳ್ಳೇದು. ಅದಕ್ಕೆ ಎಲ್ಲರೂ ಅಕ್ಕಿ ಹಿಟ್ಟನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಈ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕ್ಯಾರೆಟ್ ಮತ್ತು ನಿಮಗೆ ಪಂಪ್ಕಿನ್ ಜ್ಯೂಸಿಗೆ ಬೀಟ್ರೂಟ್ ಅಂತ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಆ್ಯಕ್ಚುಲಿ. ಎಸ್, ದಿಸ್ ಇಸ್ ಹೌ ದ ಕನ್ಸಿಸ್ಟೆನ್ಸಿ ಇಸ್. ನೋಡ್ಬೋದು ನೀವು, ಇದು ಹಿಂಗಿರಬೇಕು. ಇದನ್ನು ಈಗ ಫೇಸಿಗೆ ನಾವು ಅಪ್ಲೈ ಮಾಡಬೇಕು, ಡಮ್ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕು. ಅಂದರೆ ಫೇಸ್ ವಾಶ್ ಮಾಡಿ ಮುಖದಲ್ಲಿ ಯಾವುದೇ ಥರ ಮೇಕಪ್ ಇರಬಾರ್ದು, ನಾಟ್ ಇವನ್ ಮಾಯ್ಶ್ಚರೈಸರ್. ಇದನ್ನು ನೀವು ಯಾವತ್ತೂ ಸರ್ಕ್ಯುಲರಲ್ಲಿ ಅಪ್ಲೈ ಮಾಡಬೇಕು, ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ನಿಮಗೆ ಜಾಸ್ತಿ ಕಾಣಲ್ಲ. ಇದನ್ನ ಗೈಸ್ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಇದನ್ನ ಫೇಸ್ ವಾಶ್ ಮಾಡಬೇಕು. ಇದು ಆ್ಯಕ್ಚುಲಿ ನಿಮಗೆ ಜಾಸ್ತಿ ಕಲರ್ ಕಾಣಲ್ಲ ಆಯಿತಾ. ಬೀಟ್ರೋಟ್ ಆದರೆ ನಿಮಗೆ ಕಲರ್ ಕಾಣ್ಬಿಡುತ್ತೆ, ಇದು ಕಲರ್ ಕಾಣಲ್ಲ. ಎಲ್ಲೆಲ್ಲಿಗೆ ಬೇಕು ಅಲ್ಲೆಲ್ಲಿಗೆ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ. ನಾನು 10 ಮಿನಿಟ್ಸ್ ಬಿಟ್ಕೊಂಡು ನಾನು ನಿಮಗೆ ಸಿಗ್ತೀನಿ. ನೋಡಿ ಗೈಸ್, ಲೈಕ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಟಿಶ್ಯೂ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರಲ್ಲಿ ಡಸ್ಟ್ ಇರಲ್ಲ ಅನ್ನೋ ಒಂದು ರೀಸನಿಗೆ. ಸೊ ನೀವು ನೋಡ್ಬೋದು ಒಂದು ವಾಶಲ್ಲೇ ಯು ಆರ್ ಸೀಯಿಂಗ್ ದಿ ಡಿಫ್ರೆನ್ಸ್. ಆ್ಯಕ್ಚುಲಿ ಒಂದೇ ಒಂದು ವಾಶಲ್ಲೇ ನೀವು ಡಿಫ್ರೆನ್ಸ್ನ ಕಾಣ್ಬೋದು. ಅದಕ್ಕೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಗೈಸ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾವ್ಯಾವ ವಿಡಿಯೋ ಬೇಕಂದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಸೊ ದಿಸ್ ಅ ಗುಡ್ ಫೇಶಿಯಲ್ ಗೈಸ್. ನ್ಯಾಚುರಲ್ ಆಗಿ ನೀವು ಫೇಶಿಯಲ್ ಮಾಡಿಕೊಂಡ್ರೆ ಮದುವೆಗೆ ಆಗೋರು, ಈಗ ಮನೇಲಿ ಮದುವೆಗೆ ರೆಡಿ ಇರೋರು ಕೂಡ ಇದನ್ನು ಡೈಲಿ ಯೂಸ್ ಮಾಡ್ಬೋದು. ನಾಟ್ ಎನ್ ಇಶ್ಯೂ, ಡೈಲಿ ಯೂಸ್ ಮಾಡಿದ್ರೆ ನಾಟ್ ಎನ್ ಇಶ್ಯೂ. ಆ್ಯಂಡ್ ಟ್ರೈ ಟು ಕನ್ಸ್ಯೂಮ್ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಜ್ಯೂಸ್. ತುಂಬ ಒಳ್ಳೆಯದು ಆ್ಯಕ್ಚುಲಿ ಸ್ಕಿನ್ನಿಗೆ. ಇನ್ಸೈಡಿಂದನೂ ಕೂಡ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಬ್ರೈಟ್ ಮಾಡುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.